ಒಟ್ಟು ತೊಡಗ್ಬೋತಾರೋ ತೀನ್ ಸರ್. ಇಲ್ಲಿ ನಾನು ಬೊಂಗನಹಳ್ಳಿಗೆ ಬಂದಿದ್ದೆ. ಅಕ್ಕಾರು ಗುಪ್ಪ ಅವರು ಫುಲ್ ಬಾಡಿ ತಲೆ ಎಲ್ಲ ವೈಬ್ರೇಷನ್ ಥರ ಬರುತ್ತೆ. ಮೋಸ್ಟ್ಲಿ ಅವರು 4-5 ತಿಂಗಳಿಂದ ಅವ್ರ ಯಜಮಾನರು ತೀರ್ಕೊಂಡಿದ್ದಾರೆ. ಡಿಪ್ರೆಷನ್ ಇರ್ಬೋದು, ಏನು ನ್ಯೂರೋ ಇರ್ಬೋದಾ ಸರ್? ಸರ್ ನಮ್ಮಲ್ಲಿ ನ್ಯೂರೋ ಸರ್ಜನ್ ಹೌದಾ? ನಾಳೆ ಎಷ್ಟೊತ್ತಿಗೆ ಕಳಿಸ್ತೀನಿ ಸರ್? ಇಲ್ಲ ಇವತ್ತೇ ಕಳಿಸ್ಲಾ? అమ్మ అంబులెన్స్ అన్న అక్క ఇవి టిఫిన్ తింటూ అక్క నువ్వు అక్క ఇవి డీన్ని మాట్లాడినాను. సైకియాట్రిస్టు న్యూరో సర్జన్ ఇద్దరు మా పిల్లోడు గవర్నమెంట్ హాస్పిటల్లో చూపించి తిరిగితే చింటుతావే ఇస్తాడు. నువ్వు ఇది కార్యక్రమం అయితేనే అంబులెన్స్ తొడగిపోతారు. చూపించి తిరిగితే చిల్లే బిడబెత్తమ్మా. ఆయన చూపిద్దాం. దీనికి న్యూరో సర్జన్ ఒపీనియన్ అడగదమ్మా. మొదలు ఇంకా ఇట్లే ఉందా అక్క? అట్లయితే ಆ್ಯಕ್ಚುಲಿ ಇವತ್ತು ಅಧಿಕಾರಿಗಳಿಗೆ ಸ್ಪೋರ್ಟ್ಸ್ ಡೇ ಇದೆ. ಆ ಕಾರಣಕ್ಕೆ 3 ಹಳ್ಳಿ ಹಾಕ್ಕೊಂಡು ಈಗ ಮಂಡಿಕಲ್ಲಲ್ಲಿ ಮೊನ್ನೆ ಒಂದು ಫೆನ್ಸಿಂಗ್ ಕೇಳಿದ್ರು ಕಲ್ಯಾಣಿಗೆ. ಅದು ಇವತ್ತು ಗುದ್ಲಿ ಪೂಜೆ ಇದೆ. ಬೊಮ್ಮಗಾನಹಳ್ಳಿಯಲ್ಲೂ ಭಾಳಷ್ಟು ವಿಚಾರ ಹೇಳಿದ್ರು, ಇದನ್ನು ಸಾಲ್ವ್ ಮಾಡಿದ್ದೀನಿ ಜಮೀನ್ದು. ಮತ್ತು ನಾವು ಆಗಲೇ 2 ಹಳ್ಳಿಗೆ ಹೋಗಿದ್ವಿ, ಅದಕ್ಕೆ ದಾರಿ ಕೇಳಿದ್ದಾರೆ. ಆ 2 ಹಳ್ಳಿಗೂ ಹತ್ತತ್ರ 1 ಕೋಟಿ ರೂಪಾಯಿ ಅನುದಾನ ಹಾಕ್ಕೊಂಬಂದಿದ್ದೀನಿ. ಅದನ್ನೊಂದು 15 ಡೇಸಲ್ಲಿ ಅದಾಗುತ್ತೆ. ಸೊ ಭಾಳ ಯಶಸ್ವಿಯಾಗಿ ನಡೀತಿದೆ ಕಾರ್ಯಕ್ರಮ. ಯಾವ ಊರಿಗೆ ಹೋದ್ರೂ ಅನುದಾನ ಎತ್ಕೊಂಡೇ ಹೋಗ್ತಿದ್ದೀನಿ. ಈಗ ನಮಗೊಂದು ರಸ್ತೆಗಳಿಗೆ ಅಂತ ಒಂದು ವಿಶೇಷವಾಗಿ ಒಂದು 10 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಈಗ SCPಯಲ್ಲಿ ಒಂದು 3 ಕೋಟಿ ತಂದಿದ್ದೀನಿ ನೆನ್ನೆ ಇಲ್ಲ ಮೊನ್ನೆ. ರಸ್ತೆಗಳೆಲ್ಲ ಹಾಕ್ಸಿ ಎದುರುಗಡೆ ಕೊಮ್ಮಲ್ಮರಿಗೆ ಇದಕ್ಕೆ 1.5 ಕೋಟಿ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಸರ್. ನಾನೀಗ ಪ್ರೆಸ್ ಮೀಟ್ ಇಡ್ತಾಯಿದ್ದೀನಿ. ಇನ್ನೊಂದು ಪ್ರೆಸ್ ಮೀಟಲ್ಲಿ ಯಾವ ಹಳ್ಳಿ ಇಂಪ್ಯಾಕ್ಟ್ ಏನು, ಹಳ್ಳಿಯಲ್ಲಿ ಏನು ಕೇಳಿದ್ರು ನಾನೇನು ಅನುದಾನ ಹಾಕಿದ್ದೀನಿ. ಫುಲ್ FD ಅಪ್ರೂವಲ್ ಆಗಿರೋ ಲೆಟರು ನಿಮ್ಮ ಮುಂದೆ ಇಡ್ತೀನಿ ಕಂಪ್ಲೀಟ್. ಯಾವ್ಯಾವ ಹಳ್ಳಿಗೆ ಹೋಗಿದ್ದೆ, ಮುದ್ದೇನಹಳ್ಳಿ ಪಂಚಾಯತಿಂದ ಸ್ಟಾರ್ಟ್ ಮಾಡಿ ಯಾವ ಹಳ್ಳಿಗೆ ಎಷ್ಟು ಅನುದಾನ ಹಾಕಿದ್ದೀನಿ ಪ್ರೆಸ್ ಮೀಟಲ್ಲಿ ನಿಮ್ಮ ಮುಂದೆ ಹೇಳಿ ಗುದ್ಲಿ ಪೂಜೆ ಮಾಡ್ತೀನಿ. ಅದೇ ಪ್ರಾಬ್ಲಮ್ ಏನಾಗುತ್ತೆ ಬ್ರದರ್ ನೋಡಿ, ಆಗಲೇ ಏನಾಗುತ್ತೆ ಈಗ MLA ನಾನು ಬಂದಿದ್ದಕ್ಕೆ ನನಗೆ ಗೊತ್ತಾಯಿತು. ಇದು ಈಗ ಬಂದಿದ್ದೀನಿ, ಈಗ ಸಾಲ್ವ್ ಮಾಡ್ತಿದ್ದೀನಿ. ಜನಪ್ರತಿನಿಧಿಗಳಿಗೆ ಹಿತಾಸಕ್ತಿ ಇರಬೇಕು. ಸೊ ಸರಿ ಮಾಡ್ತೀನಿ ಸರ್. ಈಗ ಮತ್ತೆ ಈಗ ಪ್ರೆಸ್ ಮೀಟ್ ಇದೆ. ಈಶ್ವರ ಅವರ ನೂತನ ಈ ಯೋಜನೆ ನಮ್ಮೂರಿಗೆ ನಮ್ಮ ಶಾಸಕರು ಬೇರೆ ಶಾಸಕರು ಕೂಡ ಇದನ್ನು ಬಳಸ್ಕೋಬೇಕು ಅಂತ ಆಲೋಚನೆ ಇದೆಯಾ? ಅದು ಇಲ್ಲ, ನನಗೆ ಭಾಳ ಖುಷಿ ಆಗುತ್ತೆ. ತುಂಬ ಜನ ಶಾಸಕರು ನನ್ನ ಜೊತೆನೂ ಕೇಳಿದ್ರು, ಪ್ರದೀಪ್ ಹೇಗೆ ಮಾಡ್ಬೋದು, ಏದು ಪ್ರೋಸ್ ಆ್ಯಂಡ್ ಕನ್ಸ್ ಎಲ್ಲ. ನಾನು ಹೇಳಿದೆ, ಅಣ್ಣ ಇದು ನೋಡಿ ನಿಮಗೆ ಗೊತ್ತಿರಲಿ, ನನಗೆ 1.25 ವರ್ಷದಿಂದ ನನಗೆ 25 ಕೋಟಿ ಅನುದಾನ ಕೊಟ್ಟಿದ್ದರು. ಆದರೆ ನಾನು ಬಳಸೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಹಂಗೆ ಇಟ್ಕೊಂಡೆ. ಕಾರಣ ನಾನು ಹಳ್ಳಿಗಳಿಗೆ ಹೋದ್ಮೇಲೆ ನೋಡಿ ಬಳಸೋಣ ಅಂತ. ಕೆಲವರು MLAಗಳು ಏನು ಮಾಡಿಬಿಟ್ರು, ಬಂದಿದ್ದ ತಕ್ಷಣ ಒಂದು 3-4 ರೋಡ್ ಮೇಲೆ ಹಾಕ್ಬಿಟ್ರು. ನಾನಿವಾಗ 25 ಕೋಟಿ ಸ್ಪೆಷಲ್ ಗ್ರ್ಯಾಂಟ್, ಒಂದು 10 ಕೋಟಿ, ಇನ್ನೊಂದು 25 ಕೋಟಿ ಎಲ್ಲ ಇಟ್ಕೊಂಡು ಒಂದು 50-60 ಕೋಟಿ ಇಟ್ಕೊಂಡು ಹಳ್ಳಿಗಳಿಗೆ ಬರ್ತಾಯಿದ್ದೀನಿ. ಯಾವ ಹಳ್ಳಿಯಲ್ಲಿ ಈಗ ಈ ಹಳ್ಳಿಗೆ ನಾನು 15 ಲಕ್ಷ ಅನುದಾನ ಹಾಕ್ಕೊಂಡೆ ಈ ಹಳ್ಳಿಗೆ ಕಾಲಿಟ್ಟಿದ್ದು. ಅವ್ರು ಏನು ಕೇಳಿದ್ರು ಅಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಆ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಯಿತು, ಬಟ್ ಎಲ್ಲರೂ ಮಾಡ್ತಾರೆ ಸರ್, ನಂಬಿಕೆ ಇದೆ ನನಗೆ. CM ಫೆಬ್ರವರಿ ವಿಶೇಷವಾಗಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರನ್ನು ನೆನಪಬೇಕಾದ್ರೆ ಏನು ಹೇಳ್ತೀವಿ? ನಾನು ಸೈನ್ಯರ ತ್ಯಾಗ ಬೆಲೆ ಕಟ್ಟೋಕ್ಕಾಗಲ್ಲ. ಸೋಲ್ಜರು ಫಾರ್ಮರು ಈ ದೇಶದ ಆಸ್ತಿ. ಸೊ ಅವ್ರ ತ್ಯಾಗಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನಂದೊಂದು ವೈಯಕ್ತಿಕ ವಿನಂತಿ ಏನು ಅಂದರೆ,
ಸರ್ಕಾರಗಳು ಯಾವುದೇ ಸರ್ಕಾರ ಆಗಲಿ, ಅದು ನಮ್ಮದಾಗಲಿ ಮತ್ತೊಂದು ಸರ್ಕಾರ ಆಗಲಿ, ಆರ್ಮಿಯಲ್ಲಿ ಯಾರಾದರೂ ಒಬ್ಬ ಸೋಲ್ಜರ್ ತೀರೋದ್ರೆ ಅವ್ರ ಕುಟುಂಬದ ಮಕ್ಕಳು ಏನು ಓದ್ತಾರೋ, ನಾನು ಹೇಳೋದು ಒಬ್ಬ ಹುಡುಗ ಅವನು ಸಪೋಸ್ ಒಬ್ಬ ಸೋಲ್ಜರ್ ತೀರೋದ ಕಾಶ್ಮೀರಲ್ಲಿ, ಅವ್ರ ಮಗ MBBS ಓದ್ತಾನೆ ಅಂತ ಬಯಸಿದ್ರೆ ಅವ್ನಿಗೊಂದು ಮಿನಿಮಮ್ ಸ್ಕೋರ್ ಒಂದು 60% ಇಟ್ಟು ಆ ಹುಡುಗನಿಗೆ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಓದಿಸ್ಬೇಕು. ಅವ್ನು IITಗೆ ಹೋಗ್ತಾನೆ ಅಂದರೆ ಒಂದು 60% ಎಲಿಜಿಬಿಲಿಟಿ ಇಟ್ಟು ಯಾವುದೇ ಎಂಟ್ರೆನ್ಸ್ ಇಲ್ಲದೆ ಆ ಹುಡುಗನ IITಯಲ್ಲಿ ಓದಿಸ್ಬೇಕು. ಅವ್ನು ಸಿವಿಲ್ ಸರ್ವಿಸ್, ಆರ್ಮಿ ಸೋಲ್ಜರ್ಸ್ ಮಕ್ಕಳಿಗೆ ಸಿವಿಲ್ ಸರ್ವಿಸ್ ಓದಿಸ್ತೀವಿ ಅಂದರೆ ಆ ಥರ ಮಾಡಿದ್ರೆ ಆ ಕುಟುಂಬಗಳಿಗೆ ನಾವು ಜೀವ ತುಂಬಿದಂಗೆ ಆಗುತ್ತೆ. ರಿಸರ್ವೇಷನ್ ಕೊಡೋದ್ರಿಂದ ಏನಾಗುತ್ತೆ, ಆರ್ಮಿ ಕೋಟಲ್ಲಿ ಒಂದು 5% ಕೊಡ್ತಾರೆ. ಪಾಪ ಆ ಮಕ್ಳಿಗೆ ಓದೋಕ್ಕಾಗಿರಲ್ಲ ತಂದೆ ತೀರ್ಕೊಂಡ್ಮೇಲೆ. ನಾನು ಕೇಳೋದೇನೆಂದರೆ, ಒಂದು ಫಸ್ಟ್ ಕ್ಲಾಸ್ ಇರೋ ಹುಡುಗರಿಗೆ, ಹುತಾತ್ಮ ಯೋಧರ ಮಗಳಿಗೆ ಫ್ರೀ ಮೆಡಿಕಲ್ IIT ಇಂಥದ್ದೆಲ್ಲ ಓದಿಸ್ಬೇಕು ಸರ್ಕಾರಗಳು ಅನ್ನೋದು ನನ್ನ ಬಯಕೆ. 18ನೇ ತಾರೀಕಿಂದ SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳಿಗೆ ಯಾವ ರೀತಿ